ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ಕೋಳಿಗಳು ಬೇಸಿಗೆಯಲ್ಲಿ ಸಾಯುತ್ತಿದೆಯಾ? ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತಿದೆಯಾ? ಈ ಒಂದು ಚಿಕ್ಕ ತಪ್ಪಿನಿಂದ ನೀವು ದೊಡ್ಡ ನಷ್ಟ ಆಗಬಹುದು. ಹಾಗಾದರೆ ಈ ವಿಡಿಯೋದಲ್ಲಿ ನೀವು ನೋಡುವಂಥದ್ದು ಬಂದು ಕೋಳಿಗಳನ್ನು ಹೀಟ್ನಿಂದ ಹೇಗೆ ರಕ್ಷಿಸಬೇಕು ಮತ್ತು ಯಾವ ಆಹಾರ ಕೊಡಬೇಕು ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಏನು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಇಲ್ಲ ಫಾರ್ಮ್ ಏನಾದ್ರು ಇಕ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ಬಂದು ನಿಮಗೆ ಯೂಸ್ಫುಲ್ ಆಗಿರುತ್ತದೆ. ಫಸ್ಟ್ ನಾವು ನೋಡುವಂಥದ್ದು ಬಂದು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕೋಳಿಗಳು ಏನಾಗುತ್ತದೆ ಅಂತ ನೋಡೋಕೆ ಬಂದರೆ ಮೊದಲು ಒಂದು ವಿಷಯ ಕ್ಲಿಯರ್ ಮಾಡೋಣ. ಬೇಸಿಗೆಯಲ್ಲಿ ಟೆಂಪರೇಚರ್ ಬಂದು 35 ಡಿಗ್ರಿಯಿಂದ 40 ಡಿಗ್ರಿ ದಾಟಿದಾಗ ಕೋಳಿಗಳಿಗೆ ಹೀಟ್ ಸ್ಟ್ರೋಕ್ ಆಗುತ್ತದೆ. ಅದರಿಂದ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತದೆ ಮತ್ತು ಆಹಾರ ತಿನ್ನೋದು ಕಡಿಮೆ ತಗೊಳ್ಳುತ್ತದೆ ಮತ್ತು ಕೆಲವೊಮ್ಮೆ ಸಾವು ಕೂಡ ಬರುತ್ತದೆ ಆ ಕೋಳಿಗಳಿಗೆ. ನೆಕ್ಸ್ಟು ಈ ಬೇಸಿಗೆ ಕಾಲದಲ್ಲಿ ಬಂದು ಕೋಳಿಗಳಿಗೆ ಬಂದು ನೀರು ಇರುವಂತೆ ನೋಡ್ಕೊಳ್ಬೇಕು. ಏನಕ್ಕಂದರೆ ಈ ಬೇಸಿಗೆ ಕಾಲದಲ್ಲಿ ಬಂದು ಕೋಳಿಗಳಿಗೆ ಬಂದು ನೀರು ಅಂದರೆ ಜೀವವಾಗಿರುತ್ತದೆ ಮತ್ತು ಯಾವಾಗಲೂ ತಣ್ಣಗಿರುವ ಸ್ವಚ್ಛ ನೀರು ಕೊಡಬೇಕು. ದಿನಕ್ಕೆ 2 ಇಂದ 3 ಬಾರಿ ಬದಲಾಯಿಸಿ, ಅದು ಒಂದು ಹಳೆ ನೀರಿದ್ದರೆ ಅದು ಚೇಂಜ್ ಮಾಡಿ ಇಕ್ಕ ಥರ ನೋಡ್ಕೊಬೇಕು. ಕೋಳಿಗಳಿಗೆ ಬಂದು ಶುದ್ಧ ಮತ್ತು ಚೆನ್ನಾಗಿರೋ ನೀರನ್ನು ಕೊಡಿ. ಈ ಬೇಸಿಗೆಯಲ್ಲಿ ಬಂದು ಕೋಳಿಗಳಿಗೆ ಬಂದು ನೀರು ಇಕ್ಕುವಾಗ ನೀವು ಸ್ವಲ್ಪ ಗ್ಲೂಕೋಸ್ ಪೌಡ್ರು ಇಲ್ಲಾಂದರೆ ಎಲೆಕ್ಟ್ರೋಡ್ ಪೌಡರ್ ಹಾಕಿದರೆ ಕೋಳಿಗಳಿಗೆ ಶಕ್ತಿ ಹೆಚ್ಚು ಆಗುತ್ತದೆ ಮತ್ತು ಒಳ್ಳೆ ಆ್ಯಂಟಿಬಯೋಟಿಕ್ ಆಗೂ ಇರುತ್ತದೆ ಕೋಳಿಗಳಿಗೆ. ಮತ್ತು ಬೇಸಿಗೆ ಕಾಲದಲ್ಲಿ ಬಂದು ಅದು ಕೋಳಿ ಇರುವ ಶೆಡ್ಗೆ ಬಂದು ಸ್ವಲ್ಪ ಗಾಳಿ ಆಡೋ ಥರ ನೋಡ್ಕೊಬೇಕು. ಜಾಸ್ತಿ ಹೀಟ್ ಏನಾದ ಇದ್ದರೆ ಶೆಡ್ ಒಳಗೆ ಬಂದು ಕೋಳಿಗಳಿಗೆ ಬಂದು ಜಾಸ್ತಿ ಸಮಸ್ಯೆ ಆಗುತ್ತದೆ. ಒಂದೊಂದು ಸಲ ಸಾವನ್ನು ಅಪ್ಪಿಸಿರುತ್ತದೆ ಈ ಕೋಳಿಗಳಿಗೆ. ಮತ್ತು ಈ ಕೋಳಿಗಳಿಗೆ ಬಂದು ತಂಪಾಗಿ ಹಿಡ್ಕೊಳಕ್ಕೆ ಬಂದು ನೀವು ಈ ಥರ ಶೇಡ್ ನೆಟ್ ಯೂಸ್ ಮಾಡ್ಕೊಬೋದು ಮತ್ತು ಕೆಳಗಡೆ ಮರಳು ಇರೋ ಥರ ನೋಡ್ಕೊಬೇಕು ಶೆಡ್ಡಲ್ಲಿ. ನೆಕ್ಸ್ಟು ನಾವು ನೋಡುವಂಥದ್ದು ಬಂದು ಆಹಾರಗಳು. ಬೇಸಿಗೆ ಕಾಲದಲ್ಲಿ ಬಂದು ಕೋಳಿಗೆ ಏನೇನು ಆಹಾರ ಕೊಡ್ಬೋದು ಅಂತ. ಬೇಸಿಗೆ ಕಾಲದಲ್ಲಿ ಬಂದು ಕೋಳಿಗಳಿಗೆ ಹೆಚ್ಚು ತಿನ್ನುವ ಮನಸ್ಸೇ ಇರುವುದಿಲ್ಲ. ಅದರಿಂದ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಆಹಾರ ಕೊಡಿ. ಮಧ್ಯಾಹ್ನ ಹೊತ್ತು ಬಂದು ಆಹಾರ ಏನು ಇಕ್ಕಕ್ಕೆ ಹೋಗ್ಬೇಡಿ ಆಚೆ ಕಡೆ. ಏನಕ್ಕಂದರೆ ಜಾಸ್ತಿ ಬಿಸಿಲು ಇರೋದ್ರಿಂದ ಬಂದು ಅದಕ್ಕೆ ಒಂದ್ಸಲ ಹೀಟ್ ಸ್ಟ್ರೋಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮ ಕೋಳಿಗಳಿಗೆ ಬಂದು ಹಣ್ಣುಗಳು ಮತ್ತು ಇದು ವಾಟರ್ ಮೆಲನ್ ಅಂತ ಬರುತ್ತಲ್ಲ, ಆ ಹಣ್ಣುಗಳನ್ನು ಕಟ್ ಮಾಡಿ ಹಾಕೋದ್ರಿಂದ ಬಂದು ನಿಮಗೆ ಕೋಳಿಗಳು ಬಂದು ತಂಪಾಗಿ ಫೀಲ್ ಆಗುತ್ತದೆ ಮತ್ತು ಆರೋಗ್ಯವಾಗಿರುತ್ತದೆ. ಯಾವ್ಯಾವ ತರಕಾರಿಗಳು ನೀರು ಅಂಶ ಜಾಸ್ತಿ ಇರುತ್ತದೋ ಆ ತರಕಾರಿಗಳನ್ನು ಚಿಕ್ಕದಾಗಿ ಕುಯ್ದು ಹಾಕೋದ್ರಿಂದ ಬಂದು ಕೋಳಿಗಳು ತಿನ್ನುವುದರಿಂದ ಬಂದು ಅದಕ್ಕೆ ನೀರಿನ ಅಂಶ ಜಾಸ್ತಿ ಸಿಗುತ್ತದೆ ಮತ್ತು ಹೈಡ್ರೇಟ್ ಆಗಿರುತ್ತೆ ಮತ್ತು ಏನು ರೋಗ ಬರದಿಲ್ಲ ಇರಬಹುದು. ನೆಕ್ಸ್ಟು ಬಂದು ವಿಟಮಿನ್ಸ್ ಮತ್ತು ಮಿನರಲ್ಸ್. ಈ ಕೋಳಿಗಳಿಗೆ ಬೇಸಿಗೆ ಕಾಲದಲ್ಲಿ ಬಂದು ಕೋಳಿಗಳಿಗೆ ವಿಟಮಿನ್ ತುಂಬ ಮುಖ್ಯವಾಗಿರುತ್ತದೆ. ಅದಕ್ಕೆ ವಿಟಮಿನ್ ಸಿ, ಎಲೆಕ್ಟ್ರೋಲೈಟ್ಸ್ ಈ ಥರ ಇರುವಂಥ ಫೀಡ್ಗಳನ್ನು ಕೊಡಬೇಕು. ಫೀಡ್ ಜೊತೆ ಬಂದು ಮಿಕ್ಸ್ ಮಾಡಿನೂ ಕೊಡ್ಬೋದು. ಇವು ಹೀಟ್ ಸ್ಟ್ರೋಕ್ ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕೋಳಿಗಳಿಗೆ. ಮತ್ತು ಈ ಕೋಳಿಗಳಿಗೆ ಬಂದು ಶೆಡ್ಡು ಸ್ವಚ್ಛತವಾಗಿ ಹಿಡ್ಕೊಬೇಕು ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಅಷ್ಟೇ. ಏನಕ್ಕಂದರೆ ಬೇಸಿಗೆ ಕಾಲದಲ್ಲಿ ಬಂದು ಇದಕ್ಕೆ ಬ್ಯಾಕ್ಟೀರಿಯಾ ತುಂಬ ವೇಗವಾಗಿ ಬೆಳೆಯುತ್ತದೆ. ಅಂದರೆ ಅದರ ಕೋಳಿಗಳ ಹೆಚ್ಚೆ ಅಂದರೆ ಇದು ಇರುತ್ತಲ್ಲ, ಪಿಕ ಮಾಡುತ್ತಲ್ಲ ವೇಸ್ಟು, ಅದರಿಂದನೂ ಜಾಸ್ತಿ ಬ್ಯಾಕ್ಟೀರಿಯಾ ಬರುತ್ತೆ. ಅದಕ್ಕೆ ಕೋಳಿ ಶೆಡ್ಡನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಬೇಕು. ಮತ್ತು ಮುಖ್ಯವಾದದ್ದು ಬಂದು ನೀವೇನೋ ಶೆಡ್ಡಲ್ಲಿ ಸಾಕ್ತಾಯಿದ್ದೀರಿ ಅಂದರೆ ಕೋಳಿಗಳು ಬಂದು ಗಾಳಿ ಹರಡೋ ಥರ ಇರಬೇಕು ಆ ಶೆಡ್ಡು ಬಂದು ನೀವು ಹಾಕುವಾಗನೇ 2 ಕಡೆ ಓಪನ್ ಇರೋ ಥರ ನೋಡ್ಕೊಬೇಕು. ಬೇಸಿಗೆ ಕಾಲದಲ್ಲಿ ಬಂದು ಜಾಸ್ತಿ ಹೀಟ್ ಇಳಿಯಂಗಿಲ್ಲ ಶೆಡ್ ಒಳಗೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾನು ಒಂದು ಫಾರಮ್ಗೆ ಭೇಟಿಯಾದಾಗ ಅವನಿಗೆ ಬೇಸಿಗೆಯಲ್ಲಿ ತುಂಬ ನಷ್ಟವಾಗಿತ್ತು. ಆದರೆ ಈ 3 ವಿಷಯಗಳನ್ನು ಬದಲಾಯಿಸಿದ. ಏನಂತ ನೋಡೋಕೆ ಬಂದರೆ ನೀರು ಮತ್ತು ನೆರಳು ಮತ್ತು ಆಹಾರ ಸಮಯ. ಈ 3 ಮಾಡಿದ್ದಕ್ಕೆ ಅವನಿಗೆ 15 ದಿನಗಳಲ್ಲಿ ಅವನ ಕೋಳಿ ಮತ್ತು ಆರೋಗ್ಯವಾಗಿದ್ದವು. ಹಾಗಾದರೆ ಸ್ನೇಹಿತರೆ, ಬೇಸಿಗೆಯಲ್ಲಿ ಕೋಳಿಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಳಲು ಬಂದು ನೀವು ಸರಿಯಾದ ನೀರು ಮತ್ತು ನೆರಳು ಮತ್ತು ಸರಿಯಾದ ಆಹಾರ, ಸ್ವಚ್ಛತೆ ಈ 4ನ್ನು ಪಾಲಿಸಿದರೆ ನಿಮ್ಮ ಕೋಳಿಗಳು ಆರೋಗ್ಯವಾಗಿರುತ್ತದೆ ಮತ್ತು ಲಾಭವು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಫಾರ್ಮಿಂಗ್ ಟಿಪ್ಸ್ಗಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಉತ್ತರ ಕೊಡುತ್ತೇನೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋಲಿ. ಧನ್ಯವಾದಗಳು.